ಗೈಸ್ ಅಲ್ಲಿ ನೋಡಿ ಮಂಜುನಾಥ್ ಅವ್ರ ಕಣ್ಣಲ್ಲಿ ನೀರು ಬರ್ತೈತೆ. ಗೈಸ್ ಫಸ್ಟ್ ಟೈಮ್ ಮೀಟಪ್, ಇದುವರೆಗೂ ಸಿಕ್ಕಿರಲಿಲ್ಲ, ಮದುವೆಗೋಸ್ಕರ ಸಿಕ್ಕಿದ್ದು. ಏನಾದ್ರೂ ಒಂದು ಮಾಡ್ತಿರ್ತೇವೆ ಇಲ್ಲೇ. ನಾ ಅಕ್ಕ ಜಾಗದಲ್ಲಿ ನಮ್ಮ ಬುಜ್ಜಿನ ಹಾಕಿದ್ದೆ. ನಾನು ಓದಿರೋ ಕಾಲೇಜಿಗೆ ಅವನು ಓದಕ್ಕೆ ಹೋಗ್ತಾ ಇರೋದು PUC. ಡೀಸೆಂಟ್ ಆಗಿ ಇರಕ್ಕೆ ಬರಲ್ಲ. ಆ ಸ್ಮೂತ್ ಕುಡ್ಕೊಂಡು ಈ ಕೋಕ್ ಕುಡ್ಕೊಂಡು ಹಿಂಗ್ ಇಟ್ಕೊಂಡು ಎಸ್ ಮ್ಯಾಮ್ ಶುಗರು, ಈಗ ಯೂರಿನ್ ಟೆಸ್ಟಿಂಗು, ಅದೇನೋ ಟೆಸ್ಟಿಂಗು, ಕೊಲೆಸ್ಟ್ರಾಲ್, ಕೊಬ್ಬು, ಐ ಟೆಸ್ಟಿಂಗ್ ಮಾಡಿಸಿ ಆಮೇಲೆ ಈ ಕಡೆ ಸೈಡ್ ನೋವು ಎಕ್ಸ್ರೇ. ಮಧು ನನ್ನ ಮದ್ವೆಗೆ ಹುಡ್ಕೊತೀನಿ ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವತ್ತು ಟಕ ಅಂತ ಬೆಳಗ್ಗೆ 9 ಗಂಟೆಗೆ ನಾನು ಮತ್ತೆ ಇಬ್ರು ರೆಡಿ ಆಗ್ಬಿಟ್ಟು ಇವಾಗ ನಾವು ಒಬ್ರು ಕ್ರಿಯೇಟರ್ ಅವರ ತಂಗಿ ಮದುವೆಗೆ ಹೋಗ್ತಾ ಇದೀವಿ. ಸೊ ನೀವು ಆಲ್ಮೋಸ್ಟ್ ಇವ್ರನ್ನ ನೋಡಿದ್ದೀರಾ ಮಿನಿ ಬ್ಲಾಗ್ ಕ್ರಿಯೇಟರ್ ಅಲ್ಲಿ. ಆ್ಯಂಡ್ ಸೊ ಅವರ ತಂಗಿ ಮದುವೆಗೆ ನಾವು ಹೋಗ್ತಾ ಇರೋದು. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಸದ್ಯಕ್ಕೆ ಮೈಸೂರಲ್ಲಿಲ್ಲ, ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ, ಜಸ್ಟ್ ಒಂದು 15 ಮಿನಿಟ್ಸ್ ಅಷ್ಟೇ. ಆ್ಯಂಡ್ ಯಾರು ಅಂತ ನೀವು ತಮ್ನೇಲ್ ಡೀಟೇಲ್ ನೋಡಿರ್ತೀರಾ. ಬಟ್ ಇವತ್ತು ಏನು ಲೈಕ್ ಫಸ್ಟ್ ಟೈಮು ನನ್ನ ಬ್ಲಾಗಲ್ಲಿ ಅವ್ರು ಬರ್ತಾ ಇರೋದು. ಬನ್ನಿ ಬೇಗ ಟಕ ಅಂತ ಹೋಗಿ ಮುಗಿಸ್ಕೊಂಡು ವಾಪಸ್ ಬರೋಣ. ಬರ್ತಾ ಇನ್ನು ಕ್ರಿಕೆಟ್ ಹತ್ರಕ್ಕೆ ಹೋಗ್ಬೇಕು, ಅಲ್ಲಿ ಅನ್ಕತ್ತೆ. ಬನ್ನಿ ಒಳ ಗೈಸ್, ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಐತೆ ಗೊತ್ತಾ, ಕ್ರೇಜಿ ಟ್ರಾಫಿಕ್ ಐತೆ. ಅದು ಹೆಂಗೆ ಪಾರ್ ಮಾಡಿ ಹೋಗ್ತೀವೋ ಗೊತ್ತಿಲ್ಲ, ನೋಡೋಣ. ಐ ಥಿಂಕ್ ಸರ್ವಿಸ್ ರೋಡಲ್ಲಿ ಹೋದ್ರೆ ಬೆಸ್ಟ್ ಅನ್ಕೋತೀನಿ. ಸರ್ವಿಸ್ ರೋಡಲ್ಲೇ ಹೋಗ್ತಾ ಇದ್ದೀನಿ ನಾನು. ಮೆಲ್ಲಿಗೆ ಕಾಮಾಗಿ ಹೋಗೋಣ ಅಂತ ಇದ್ದೆ, ಎದ್ದಾಗ ಆಮೇಲೆ ರಿಯಲೈಸ್ ಆಯಿತು, ಅಯ್ಯೋ ನಾನು ಹೋಗ್ತಾ ಇರೋದು ಬೆಳಗ್ಗೆ ಎಷ್ಟು ಟ್ರಾಫಿಕ್ ಇರುತ್ತೆ, ಯಾಕೆ ಇಷ್ಟು ಲೇಟ್ ಮಾಡಿಬಿಟ್ಟೆ ಅಂತ ಅಂದ್ಕೊಂಡು ಹೋಗ್ತಾ ಇರೋದು ನಾನು. ಅಣ್ಣ ಎದ್ದ 8 ಗಂಟೆಗೆ ಫೋನ್ ಆಗ್ತಾ, ಆದರೆ ನನಗೆ ಆಗ್ತಾನೆ ಕಣ್ಣಿಗೆ ಎಚ್ಚರ ಹಿಂಗೆ ಬಿಡ್ತಾ ಇದ್ದೆ. ಬೆಳಗ್ಗೆ ಪಟ್ಟಂತ ಎದ್ದಿದ ತಕ್ಷಣ ಬ್ಲಾಗ್ ಮಾಡ್ತಾ ಇದೀನಿ. ಬೇಸ್ ವಾಯ್ಸು ನಿನ್ ಮಾತಾಡು ಬ್ರೋ, ಗೊತ್ತಾಯ್ತು. ಅಲ್ಲ ಚೇಂಜ್ ವಾಯ್ಸ್, ಇನ್ನೂ ಹುಡುಗ ಅವ್ನು ಇನ್ನೂ ದೊಡ್ಡವನಾಗಿಲ್ಲನ, ಫಂಕ್ಷನ್ ಆಗ್ಬೇಕು ಹಂಗಿನ್ನ. ಅದೆಲ್ಲ ಆದ್ಮೇಲೆ ಅದೆಲ್ಲ ಶುರು ಆಗೋದು. ಇಲ್ಲಿ ನೋಡಿ ಒನ್ ವೇಲ್ ಬರ್ತವ್ರೆಲ್ಲ, ಇದೆಲ್ಲ ಒನ್ ವೇಲ್ ಬರ್ತಿರೋದಕ್ಕೆ ಇಷ್ಟು ಟ್ರಾಫಿಕ್ ಜಾಮ್. ನಾನು ನಂಬ್ಕೊಂಡು ಯಾವ್ದೋ ರೋಡಿಗೆ ಬಂದೆ ಅಲ್ಲ, ಅಣ್ಣನ್ ನಂಬ್ಕೊಂಡು ಯಾವ್ದೋ ಶಾರ್ಟ್ ಕಟ್ ದಾರಿಲಿ ಹೋಗ್ತಾ ಇದೀನಿ. ಇಲ್ಲಿ ಹೋದ್ರೆ ಸೀದಾ ನಾವು ಒಂದು ಜಾಸ್ತಿ ಟ್ರಾಫಿಕ್ ನ ಸೇವ್ ಮಾಡ್ಬೋದು. ಬಟ್ ನನಗೆ ಇಲ್ಲಿ ರೋಡ್ ಐತಾ ಇಲ್ವಾ ಎಕ್ಸಾಕ್ಟ್ಲಿ ಗೊತ್ತಾಯ್ತಿಲ್ಲ. ನೋಡೋಣ. ಅಣ್ಣನ್ ಮಾತು ನಂಬ್ಕೊಂಡು ಹೋಯ್ತಾ ಇದ್ದೀನಿ. ಏನಾರ ಕೈಗೆ ಕೊಡ್ಬೇಕಲ್ಲ ಮಗನೇ, ಚಿಕ್ಕ ಕಾರ್ ಹೋಗಲ್ಲ. ಗೈಸ್ ರೋಡ್ ಸಿಕ್ತು, ಖುಷಿ ಆಗಿದ್ದೀನಿ. ಮುಂದೆ ಏನು ಸ್ಟ್ರಕ್ ಆಗ್ತಾ ಇದ್ರೆ ಸಾಕು. ಗೈಸ್ ನಾವೇನಾದ್ರೂ ಹೈವೇಲಿ ಹೋಗ್ಬಿಟ್ಟಿದ್ರಂತೂ ನಾವು ಮದ್ವೆಗೆ ತಲುಪೋದಂತೂ ಆಗ್ತಾನೆ ಇರಲಿಲ್ಲ. ಯಾವ್ದೋ ಶಾರ್ಟ್ ಕಟ್ ರೋಡಲ್ಲಿ ನುಗ್ಗಿದ್ದೀನಿ, ಜೈ ಮಾಕಳಮ್ಮ ಅಂದ್ಬಿಟ್ಟು ಸೀದಾ ನುಗ್ತಾ ಇದ್ದೀನಿ. ಎಷ್ಟು ಗಂಟೆ ರೀಚ್ ಆಗ್ತೀನೋ ಗೊತ್ತಿಲ್ಲ. ಇಲ್ಲಿ ಟೈಮ್ ತೋರಿಸ್ತಿರೋದು 15 ಮಿನಿಟ್ಸ್ ಅಂತ ತೋರಿಸ್ತೈತೆ. ಬೇಗ ಹೋಗೋಣ ಬನ್ನಿ. ಗೈಸ್ ನನ್ಗೆ ಇನ್ನೊಂದು ಡೌಟ್ ಏನಂದ್ರೆ, ನಾನು ಕಲ್ಯಾಣ ಮಂಟಪನ ನಾನು ಮ್ಯಾಪಲ್ಲಿ ಹಾಕ್ತೇನೆ. ನಾನು ಮ್ಯಾಪಲ್ಲಿ ಹಾಕಾದ್ಮೇಲೆ ಕರೆಕ್ಟಾಗಿ ಅದು ಏನಿತ್ತೋ ನೀಟಾಗಿ ಹಾಕಿದ್ದೀನಿ. ಬಟ್ ಆದ್ರೂ ಎಕ್ಸಾಕ್ಟ್ಲಿ ಇದೇ ಮ್ಯಾಪ್ ಅಂತ ನನಗೆ ಗೊತ್ತಾಗ್ತಿಲ್ಲ. ಇನ್ನೂ 50-50 ಇದ್ದೀನಿ. ಇನ್ ಕೇಸ್ ಅಲ್ಲಿ ಹೋಗ್ಬಿಟ್ಟು ಯಾವುದೋ ಬೇರೆ ಮದುವೆ ಅಂತ ಗೊತ್ತಾಗ್ಬಿಟ್ರೆ ಮ್ಯಾಪ್ ಮತ್ತೆ ವಾಪಸ್ ಲೊಕೇಶನ್ ಕಳ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಅದೇ ಈಚೆ ನೋಡ್ಕೊಂಡು ಹೋಗ್ಬೇಕು ಅಲ್ಲ. ಅಲ್ಲಿವರೆಗೂ ಇಷ್ಟೆಲ್ಲಾ ಸರ್ಕಸ್ ಮಾಡಿ ಶಾರ್ಟ್ ಕಟ್ ಅಲ್ಲಿ ಬಂದು ಮತ್ತೆ ಅರ್ಧ ಗಂಟೆ ಬೇರೆ ಕಡೆ ಹೋಗ್ಬೇಕು ಅಂತ ಬಂದ್ರೆ ಅಯ್ಯೋ ದೇವ್ರೆ. A few moments later. ಇದೆ ಸಿಕ್ತು ಗೈಸ್, ಸಿಕ್ತು. ಇದೆ ಮದುವೆ. ಇಲ್ಲಿ ಬ್ಯಾನರ್ ಎಲ್ಲ ಹಾಕಿದ್ದಾರೆ. ಇಲ್ಲೇ ಕನ್ವೆನ್ಷನ್ ಅಲ್ಲೂ ಮಂಜುನಾಥ್ ಅವರ ತಂಗಿ. ಸೊ ಅವರ ತಂಗಿ ಮದ್ವೆಗೆ ನಾನು ಬಂದಿರೋದು. ಗೈಸ್ ಫೈನಲ್ ರೀಚ್ ಆದ್ವಿ. ಅಂದ್ರೆ ಫಸ್ಟ್ ಟೈಮ್ ಭೇಟಿ ಆಗ್ತಿರೋದು, ಮದ್ವೆಲ್ಲೇ ಭೇಟಿ ಆಗ್ತಿರೋದು. ಬನ್ನಿ ಹೆಂಗಿರುತ್ತೆ ನೋಡುವ. ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ? ಅಣ್ಣ ತಮ್ಮನ? ಯಾರ ಅಣ್ಣ? ಅತ್ತೆ ಮಗನ? ಹಾಯ್, ಚೆನ್ನಾಗಿದ್ದೀರಾ? ಹಾಯ್ ಚೆನ್ನಾಗಿದ್ದೀರಾ? ಹಾಯ್ ಬ್ರೋ, ಹಾಯ್ ಚೆನ್ನಾಗಿದ್ದೀರಾ? ಹಲೋ ಕಟ್ಟಾಯ್ತಾ ತಾಳಿ? ಈ ಕಟ್ಟೋರ ಗೈಸ್ ಮೋಸ್ಟ್ಲಿ ಮದುವೆ ಆಗಿರ್ಬೇಕು. ತಾಳಿ ಕಟ್ಟೋರಲ್ಲಿ ಮದುವೆ ಆಗಿರ್ಬೇಕು. ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಪುಟ್ಟ. ಹಾಯ್, ಥ್ಯಾಂಕ್ ಯು.
ನಿಮಿಷ. ಸಬ್ಸ್ಕ್ರೈಬರ್ ಥ್ಯಾಂಕ್ ಯು ಖುಷಿ ಆಯ್ತು. ಇಲ್ಲೇ ಇರ್ತೀನಿ ಬನ್ನಿ, ಇಲ್ಲೇ ಓಡಾಡ್ತಾ ಇರ್ತೀನಿ. ನನಗೆ ಅನಿಸ್ತಾ ಇರೋದೇನಂದ್ರೆ ನೀನು ಹುಡುಗಿಯವ್ರ ಮೇಲೆ ಹಾಕ್ತೀಯ, ಇಲ್ಲ ಇಲ್ಲಿರೋ ಯಾವ್ದಾರು ಹುಡುಗಿ ಮೇಲೆ ಹಾಕ್ಬಿಡ್ತೀಯ. ಗೈಸ್ ಅಲ್ಲಿ ನೋಡಿ, ಮಂಜುನಾಥ್ ಅವ್ರ ಕಣ್ಣಲ್ಲಿ ನೀರು ಬರ್ತೈತೆ, ಆಲ್ಮೋಸ್ಟ್ ಕಣ್ಣಲ್ಲಿ ನೀರಿದೆ. ಅವರು ಅಳದ್ ನೋಡ್ತಿದ್ರೆ ನನಗೆ ಒಂಥರ ಬೇಜಾರಾಗ್ತಿದೆ. ಗೂಸ್ ಬಂಪ್ಸ್ ತರ ಅವ್ರು ಅಳದ್ ನೋಡಿದ್ರೆ ಬೇಜಾರಾಗ್ತಿದೆ. ಅಲ್ಲಿ ನೋಡಿ ಲೇಡಿ ಬರ್ತಾ ಇರೋದು, ಲೇಡಿ. ನೋಡಿ ನನಗೆ ತಗೊಬಂದು ಪ್ರ್ಯಾಂಕ್ ಮಾಡಕ್ ನೋಡ್ತಾರೆ. ನನಗೆ ಪ್ರ್ಯಾಂಕಾ ಆಗಲ್ಲ ಬಾ. ಇಲ್ಲಿ ನಾನು ಗೈಸ್ ಗೈಸ್ ಫ್ರೀ ಮಾಡ್ಕೊಂಡು ಸಿಗೋರೆ ಮಂಜುನಾಥ್ ಅವರು. ಆಯ್ತು ಹಾಯ್, ಆರಾಮ? ವಿಸಾ ಬಿಡಿದೆ ಏನು ಅವರನ್ನ ಕರೆಯಕತ್ತಿಲ್ಲ, ವಿಸಾ ಬಿಡಿದೆ. ಪರವಾಗಿಲ್ಲ, ನಾನು ನೋಡ್ದೆ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ನಾನು ಚೆನ್ನಾಗಿದ್ದೀರಾ? ಇದು ನೆಕ್ಸ್ಟ್ ನಿಮ್ಮದೇ ಮದುವೆ ಅನ್ಸುತ್ತೆ. ಅಂಗಡಿ ಏನೋ ಗೊತ್ತು ಆಫ್ಟರ್ ಸ್ಟೇಟ್ ನಿಮ್ಮ ಹಾಸ್ಪಿಟ್ಲಿಗೆಲ್ಲ ನೀವು ಜೊತೆಲಿದ್ದು ಆಗಿತ್ತು. ಯಾವ ಬಂದು ನಾನು 20 ನಿಮಿಷಕ್ಕೆ ಬಂದೆ. ನನಗೆ ಮನೇಲಿ ಇದ್ದು ಸೌಂಡ್ ಕೇಳ್ದಲ್ಲೇ ಇವಾಗ ಒಂಥರ ಆಗ್ಬಿಟ್ಟೈತೆ, ಬೋಯ್ ಅಂದ್ಬಿಟ್ಟೈತೆ. ಆದರೆ ನನಗೆ ದೊಡ್ಡ ಬರಕಂತೀನಿ ನೆಕ್ಸ್ಟ್ ನಿಂದೆ. ಏನೇನೋ ದೊಡ್ಡವರ ನೀವು ನಿಮ್ದಾದ್ರೆ ಅಷ್ಟು ಒಂದೇ. ಇಲ್ಲ ನಿಮ್ದಾದ್ಮೇಲೆ ಯಾವಾಗ ನೆಕ್ಸ್ಟ್ ನಿಂದು ನೋಡಿ. ನಾ ಬೇಗ ಅಳ್ತಾ ಇದ್ದೀರಾ? ಸುಮ್ಮನೆ ನೋಡಿದೆ ಕಣ್ಣಲ್ಲಿ ಪಾಪ ಆನಂದ ಬಾಷ್ಪ ಎಲ್ಲ ಗೊತ್ತಾಯ್ತು. ಏನು ಮಾಡೋದು, ನಿಮ್ಗೆ ಅಕ್ಕ ತಂಗಿರೋದು ಒಬ್ಬನೇಲಿ ಒಬ್ರು ಏನು ಮಾಡೋಕ್ಕಾಯ್ತಲ್ಲ. ಇಲ್ಲಿಗೆ ಒಂದು 20 ನಿಮಿಷ ನಮ್ಮ ಮನೆಗೆ ಅಷ್ಟೇನಾ? ಗೈಸ್ ಅಂತೂ ಇಂತೂ ಮಂಜುನಾಥ್ ಬ್ರೋ ಸಿಕ್ಕಿದ್ದಾರೆ ನೋಡಿ. ಗೈಸ್ ಫಸ್ಟ್ ಟೈಮ್ ಮೀಟಪ್, ಇದುವರೆಗೂ ಸಿಕ್ಕಿರಲಿಲ್ಲ. ಮದುವೆಗೋಸ್ಕರ ಸಿಕ್ಕಿದ್ದು. ಅದಕ್ಕಿಂತ ಮುಂಚೆ ಶೇರ್ ಆಗಿದ್ದು ಕಾಂಟ್ಯಾಕ್ಟು. ಇಲ್ಲಿ ಹತ್ರ ಯಾವುದೋ ಮುಂದೆ ಸ್ವಲ್ಪ ಕೆಲಸ ಆಯಿತು, ಅದಕ್ಕಿಂತ ಸಿಕ್ಕಿದ್ರು. ಹಂಗೆ ಕರೆದಿದೆ, ಇನ್ನೂ ಸ್ವಲ್ಪ ಜನ ಕರೆದಿದೆ, ಯಾರು ಬಂದಿರಲಿಲ್ಲ, ಪರವಾಗಿಲ್ಲ. ಕರೆದಿದ್ರಾ? ಆಯ್ತು, ಶರತ್ ಅವರೆಲ್ಲ ಕರೆದಿದ್ದೆ. ಯಾರೋ ಪರ್ಸನಲ್ ನಂಬರ್ ಇಲ್ಲ ನಮ್ಮ ಹತ್ರ. ಅವ್ರು ಯಾವ್ದೋ ಬೇರೆ ನಂಬರ್ ಕಳಿಸಿದ್ರು, ನೋಡಿಲ್ಲ ಅನ್ಸುತ್ತೆ. ಸೂಪರ್ ಕ್ರೇಜಿ. ಮತ್ತೆ ಬ್ರೋ ಏನ್ ಸಮಾಚಾರ? ಹೇಳ್ಬೇಕೆಲ್ಲ ನೀವು. ಮೊದಲೇ ಬಾರಿಗೆ ಮೀಟ್ ಆಗ್ತಿರೋದು ಮಂಜುನಾಥ್ ಅವ್ರನ್ನ. ಫಸ್ಟ್ ಟೈಮ್ ಮೀಟಪ್ ನೋಡಿರ್ತೀರಾ ಎಲ್ಲ, ಅವೆಲ್ಲ ಒಂದೇ ಕೆಟಗರಿ. ಸೂಪರ್ ಕ್ರೇಜಿ ಬ್ರೋ. ಮಮ್ಮ ಕಂದ ಗೈಸ್ ಅವ್ರ ಜೊತೆ ಸ್ವಲ್ಪ ಮಾತಾಡಾಯ್ತು. ಅವರು ಮದುವೆಲಿ ಬಿಸಿ ಇದ್ದಾರೆ. ಸೊ ಇವಾಗ ಊಟ ಮಾಡಕ್ಕಂತ ಹೋಗ್ತಿರೋದು. ಬನ್ನಿ ಹೋಗುವ. ಗೈಸ್ ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ನಮ್ಮ ಮನೇಲೂ ಏನು ತಿಂತಿರ್ಲಿಲ್ಲ. ಸೊ ಡೈರೆಕ್ಟ್ ಇಲ್ಲೇ ಬಂದು ತಿಂತೀನಿ. ಇವಾಗ ಒಂದು ಒಳ್ಳೆ ಊಟ ಮಾಡೋಣ ಬನ್ನಿ. ನಾನು ತೆಗಿಯಕ್ಕೆ ಅವ್ರ ಮೇಲೆ ಚಲ್ಬಿಟ್ಟ ಗೈಸ್. ಏನಾದ್ರೂ ಒಂದು ಮಾಡ್ತಿರ್ತೇನೆ ಇಲ್ಲೇ. ಎಲ್ಲಾದ್ರೂ ಒಂದೇನು ಮಾಡಿರ್ತಾನೆ ಅಣ್ಣ. ಪಾಪ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಅನ್ಸುತ್ತೆ. ಅವರು ಕ್ಯಾಮ್ರಾಮನ್ ಅವರು ನಿದ್ದೆ ಮಾಡ್ತಿದ್ದಾರೆ ನೋಡಿ. ಅವರು ನೈಟ್ ಎಲ್ಲ ಫೋಟೋಶೂಟ್ ಹೊಡೆದು ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಇವಾಗ ಫೋಟೋಗ್ರಾಫರ್ಗೆ ಸಿಕ್ಕಾಪಟ್ಟೆ ಬ್ಯುಸಿ ಆಗೋದೇ ಮದುವೆ ಇದರಲ್ಲಿ. ಅವ್ರಿಗೆ ಅದೇ ಮೇಯ್ನು. ಆದರೆ ನಿದ್ದೆ ಗಟ್ಬಿಟ್ಟೆಲ್ಲ ಮಾಡ್ತಿರ್ತಾರೆ. ಪಾಪ ರೆಸ್ಟ್ ಮಾಡಲಿ ಪಾಪ. ನೋಡಿದ್ರೇನೆ ಒಂಥರ ಆಯ್ತದೆ. ಯಾರಂದರೆ ಒಂದು 6 ದಿನಕ್ಕೆ ಒಂದ್ಸಲ ಬಿಡ್ತಾ ಇದ್ದೀರ ಯಾಕೆ? ಮಿನಿ ಬ್ಲಾಗು ಎಲ್ಲ ಅವಾಗಲೆಲ್ಲ ಲೇಟಾಗಿ ಬಿಡ್ತಾ ಇದ್ದೀರ ನೀವು. ಹೌದಾ? ಅದೇ ಗ್ಯಾಪ್ ನಾನು ಅದೇ ನೋಡ್ತೇನೆ. ಏನಕ್ಕೆ ಚೆನ್ನಾಗಿ ಹೋಗುವಂಥ ಗ್ಯಾಪ್ ಕೊಡ್ತಿರ್ತೀರ ಅಂತ. ಗೈಸ್ ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡ್ಬೇಕು. ಅದಕ್ಕೆ ಸಿಸ್ಟರ್ ಹ್ಯಾಪಿ ಮ್ಯಾರಿಡ್ ಲೈಫ್. ಅವರು ಹ್ಯಾಪಿ ಮ್ಯಾರಿಡ್ ಲೈಫ್. ಹಾಕಿ ಬ್ರೋ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಆದರೂ ಬ್ರೋ ಕೊನೆ ಮೂಮೆಂಟಲ್ಲಿ
ಆ ತಾಳಿ ಕಟ್ಟೋ ಟೈಮಲ್ಲಿ ಆ ಬರೋ ಎಮೋಷನ್ ಅದೇ ಇನ್ಬಿಲ್ಟಲ್ಲೇ ಬಂದ್ಬಿಡುತ್ತಲ್ವಾ. ಸುಮಾರು ಅಷ್ಟೇ ಖುಷಿ ಆಯ್ತು, ಮಾತಾಡ್ಸಿ ಖುಷಿ ಆಯ್ತು ಅಂಕಲ್. ಆಂಟಿ ಅಲ್ಲಿದ್ದಾರಾ? ಓಕೆ ಓಕೆ, ಅನ್ಕೊತಾರ ಮಾತಾಡ್ಸ್ಕೊಂಬರ್ತೀನಿ. ಈಗ ಹೊಡ್ತಿದ್ದೆ, ಅದಕ್ಕೆ ಒಂದ್ಸಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬರ್ರಿ ಬನ್ನಿ. ಹಾಯ್ ಆಂಟಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಸೂಪರ್ ಆಂಟಿ. ಎಲ್ಲ ಚೆನ್ನಾಗಿ ನಡೀತಿದೆ. ಯಾಕೆ ಕಳ್ತಾ ಇದ್ದೀರಾ? ಆನಂದ ಬಾಷ್ಪ. ಥ್ಯಾಂಕ್ ಯು, ನಿಮ್ಮನ್ನ ಮಾತಾಡ್ಸ್ಬೇಕಿತ್ತು, ಅದಕ್ಕೆ ಮಾತಾಡಿಸಿದೆ. ಖುಷಿಯಾಗಿದೆ ಆಂಟಿ. ಬರ್ತೀನಿ. ಹಾಂ ಬರ್ತೀನಿ ಅಂಕಲ್. ಊಟ ಮಾಡಿರಾ? ಊಟ ಆಯ್ತಲ್ಲ, ಆಯ್ತು. ಸರಿ ಅಂಕಲ್, ಬರ್ತೀನಿ ಅಂಕಲ್. ಥ್ಯಾಂಕ್ ಯು ಆಂಟಿ. ನೀವು ಖುಷಿಯಾಗಿದ್ರೆ ನಮಗೆ ಚಂದ. ಥ್ಯಾಂಕ್ ಯು ಖುಷಿ ಆಯ್ತು ಮಾತಾಡ್ತೀವಿ. ಸಿಗೋಣ ಆಂಟಿ, ಸಿಗೋಣ. ಹೋಗ್ತೀವಿ ನಾವು ಅಷ್ಟೇ. ಏನೋ ಮಾಡ್ಕೊಂಡು ಹೋಗ್ತಾವನೆ. ಅಲ್ಲ, ನೀವು ಹೊರಗಡೆ ಹೋದಾಗ ಯಾರು ಖುಷಿ ಆಗ್ಬೋದು. ಎಲ್ಲಿಂದ ಎಲ್ಗನ ಹೋಗಿ ಹುಡುಕಿ ಬಂದು ಮಾತಾಡ್ತಾರಲ್ಲ, ಅದೊಂದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಾಯ್ ಬ್ರೋ. ಮಾತಾಡ್ತೆ ಅಮ್ಮನ ಮಾತಾಡ್ತೆ. ಹೊಡ್ತೀನಿ ಬ್ರೋ, ಹುಷಾರು. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಬರೀತು. ಪಕ್ಕ ಹುಷಾರು ಬ್ರೋ. ಬಾಯ್ ಅಂಕಲ್. ಇವರಿಬ್ರು ಬಿಗ್ಗೆಸ್ಟ್ ಸಬ್ಸ್ಕ್ರೈಬರ್ ಅನ್ಕೊಳ್ಳಿ. ನಾನು ಏನೇನು ಹೇಳಿದ್ರೆ ನಂಗೆ ಹಿಂದೆ ಬ್ಲಾಗಲ್ಲಿ ನಾನು ಏನು ಹೇಳಿದ್ದೆ ಎಲ್ಲ ನೆನ್ಪಿಟ್ಕೊಂಡವ್ರು ಇವರು. ಇವರಿಗೆ ನಮ್ಮ ಕಾರ್ ನೋಡಬೇಕು ಅನ್ನೋ ಆಸೆ ಇದೆ ಅಂತೆ. ಫಸ್ಟು ಸಬ್ಸ್ಕ್ರೈಬರ್ಸು ಈ ಥರ ಒಂದು ನಮ್ಮ ಕಾರ್ನ ನೋಡಬೇಕು ಅಂತ ಬಂದಿರೋದು. ಇರಲಿ, ಎನಿವೇಸ್ ಖುಷಿ ಆಯಿತು ಮಾತಾಡಿಸಿ. ನೋಡೋದಾ? ಖುಷಿ ಆಯ್ತಾ? ಬಾಯ್ ಹುಷಾರು, ಟೇಕ್ ಕೇರ್. ನೋಡಿ ಐಫೈ ಬಾಯ್ ಗೈಸ್. ನಾನು ಮತ್ತು ಚಿರು ಮನೇಲಿ ಇದ್ದು ಏನೂ ಸೌಂಡ್ ಕೇಳ್ದಲೆ ಏನಂದರೆ ಈ ಥರ ಸೌಂಡ್ ಸಡನ್ನಾಗಿ ಬಂದು ಕೇಳ್ತಾ ಇದ್ದೀನಿ. ನನಗೆ ಕಿವಿ ಚಿಟೀರ್ ಅಂತ ಇದೆಯಪ್ಪ. ಬನ್ನಿ ವಾಪಸ್ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ಆಮೇಲೆ ಅವರು ಮಂಜುನಾಥ್ ಅವರು ನನಗೆ ಲೈಕ್ ಹಿಂಗೆ ನಾರ್ಮಲಿ ಚಾಟ್ ಮಾಡ್ತಾರೆ ಟೈಮಲ್ಲಿ ಪರಿಚಯ ಆಗಿದ್ದವರು. ಇವಾಗ ಫಸ್ಟ್ ಟೈಮ್ ಇವತ್ತೇ ಭೇಟಿ ಆಗಿದ್ದು. ಅವರು ಏನಂದರೆ ಅವ್ರ ತಂಗಿ ಮದುವೆಯಲ್ಲಿ ಅಂದರೆ ಆ ಒಂದು ಎಮೋಷನ್ ಮೂಮೆಂಟ್ ನೋಡ್ತಿರೋ ಟೈಮಲ್ಲಿ ನನಗೆ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಂದರೆ ಗೂಸ್ ಬಂಪ್ಸ್ ಥರ ಆಗ್ಬಿಡ್ತು. ಅಯ್ಯೋ ಪಾಪ, ತಾಳಿ ಕಟ್ತವ್ರೆ, ಅವ್ರು ಕಳಿಸ್ಕೊಡ್ತವ್ರೆ ಅನ್ನೋ ಫೀಲಲ್ಲಿ ಅವರು ಕಣ್ಣಲ್ಲೆಲ್ಲ ಸಿಕ್ಕಾಪಟ್ಟೆ ಏನೋದು ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದ್ರು. ನಂಗೂ ನೋಡು ಒಂಥರ ಬೇಜಾರಾಯ್ತು. ಬಟ್ ಆ ಜಾಗದಲ್ಲಿ ಎಲ್ಲ ಒಳ್ಳೇದಾಗ್ಲಿ. ಅಕ್ಕ ಜಾಗದಲ್ಲಿ ನಮ್ಮ ಬುಜ್ಜಿನ ಹಾಕಿದ್ದೆ. ಒಬ್ಬೊಬ್ಬೊಬ್ಬೊಬ್ಬ. ಸೊ ಇವಾಗ ಏನಂದರೆ ಚಂದನ ಅವರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್, 100 ಕಾಲ ಸುಖವಾಗಿ ಬಾಳಿ. ಮಂಜುನಾಥ್ ಅವ್ರ ತಂಗಿ. ಥ್ಯಾಂಕ್ ಯು. ಬನ್ನಿ ಹೋಗೋಣ ಗೈಸ್. ಬಂದೋ ಟರ್ಫ್ಗೆ. ಇದನ್ನ ಟರ್ಫ್ ಅಂತಾರಂತೆ, ನಾವು ಕೇಜ್ ಅಂತೀವಿ ಅಷ್ಟೇ. ಕೇಜ್, ಇಟ್ಸ್ ಅ ಕೇಜ್. ಏನಂದರೆ ನಾಳೆ ಒಂದು ನಿಮಗೆ ಗೊತ್ತಾಗುತ್ತೆ, ನಾಳೆ ವ್ಲಾಗಲ್ಲಿ ಇದೆಲ್ಲ ಏನು ಎತ್ತ ಅಂದ್ಬಿಟ್ಟು. ಗೈಸ್ ಮಾತಾಡಾಯಿತು. ಅಂದರೆ ಜಸ್ಟ್ ಬಂದು ನೋಡಿ ಯಾಕಪ್ಪ ನಾಳೆ ರಿಸ್ಕ್ ತೊಗೊಳೋದೇನಕ್ಕೆ, ಸಡನ್ನಾಗಿ ನಾಳೆ ಬಂದುಬಿಟ್ಟು ಆಡೋ ಅಂಥದ್ದು ಅಥವಾ ಇನ್ ಕೇಸ್ ಸ್ಲಾಟ್ಸ್ ಇಲ್ಲ ಅಂದರೆ ಯಾಕೆ ಅಂದ್ಬಿಟ್ಟು ಬಂದು ಈಗಲೇ ಕನ್ಫರ್ಮ್ ಮಾಡ್ಕೊಂಡೆ. ಅದಕ್ಕೋಸ್ಕರ ಬಿಕಾಸ್ ನಾಳೆ ಒಂದು 10-12 ಜನ ಬರ್ಬೋದು. ಗೈಸ್ ಇಲ್ಲಿ ನೋಡಿ ಗೈಸ್, ಊರಿಗೆ ಕಾವಲುಗಾರರು, ದೊಡ್ಡ ಹಿರಿಯರು, ಹಿರಿ ಮನುಷ್ಯರು, ಆಮೇಲೆ ಒಡೆಯೋ ಮನುಷ್ಯರು ಇದೆಲ್ಲ ಇಲ್ಲೇ ಲೈನಾಗಿ ಕೂತಿರೋದು. ಎಲ್ಲ ಏಜ್ ಆಗೋಯ್ತಲ್ಲ, ಸೊ ಡಿಸ್ಕಸ್ ಮಾಡ್ತಾರೆ ಏನ್ ಮಾಡೋದು. Z+ ಸೆಕ್ಯೂರಿಟಿ ಕೊಡ್ತಾರೆ ಊರಿಗೆ. ನಾನ್ ನೋಡ್ತೀನಿ ಲೈನಾಗಿ ಕೂತ್ಕೊಂಡ್ಬಿಟ್ಟ ಒಂದೇ ನೆರಳಲ್ಲಿ. ಆದ್ರೆ ಎಲ್ಲ ಸೇಮ್ ಮನುಷ್ಯರೇ. ಬೇರೆ ಏರಿಯಾದಲ್ಲಿರೋ ನಾಯಿ ನಮ್ಮ ಏರಿಯಾಗೆ ಬಂದಾಗ ಎಲ್ಲ ಯಾರು ಅಂದಾಗ ಹಂಗೆ ಯಾರಾದ್ರೂ ಬಂದ್ಬಿಟ್ಟು ಸದ್ ಮಾಡಿದಾಗ ಸೇಮ್ ಹಂಗೆ ಅನ್ಸುತ್ತೆ. 1 hour later. ಇವಾಗ ಟೈಮು 2 ಗಂಟೆ. ಅಣ್ಣ ಇಂಟರ್ವ್ಯೂ ಹೋಗೋದಿಕ್ಕೆ ಒಂದ್ ಎತ್ತಕ್ಕ ಬಂದ್ಬಿಟ್ಟವನೆ ಗೈಸ್. ಅಣ್ಣಂದು ಕಾಲೇಜ್ ಅಡ್ಮಿಷನ್ನಿಗೆ ರೆಡಿ ಆಗ್ತವನೆ, ಬಟನ್ ಗಿಟನ್ ಹಾಕೊಂಡು. ಅಂಕಲ್ ಬಂದವ್ರೆ. ಅಂಕಲ್ ಇವಾಗ ಬಂದ್ರಿ? ಧೈರ್ಯ ತುಂಬಕ್ಕೆ ಹೆದರ್ಕೋಬೇಡ, ಬಟನ್ ಇಟ್ಟಾಗ ಹಾಕೊಂಡು ಹೋಗು, ನನ್ ಮಗ ಪೊರ್ಕಿ ತರ ಹೋಗ್ಬೇಡ. ಅಲ್ಲ, ಇಷ್ಟ ಗಂಟೆ ಈ ಬಟನ್ ಓಪನ್ ಇತ್ತು, ಹೀಗಾಗಿ ತಲೆ ಬಾಚ್ಕೊಂಡು ಏಯ್ ಬಮ್ಮ ಸರಿ ಆಯ್ತು ಬಾ. ಇವಾಗ ಅಡ್ಮಿಷನ್ಗೆ ಗೈಸ್ ಹೋಗ್ತಾ ಇರೋದು, ಅಣ್ಣನ ಅಡ್ಮಿಷನ್. ಗೈಸ್ ಇದು ಸಡನ್ ಪ್ಲಾನ್ ಆಗಿದ್ದು. ಏನಂದ್ರೆ ಇವಾಗ ಜಸ್ಟ್ ಚಿರೋರ ಫ್ರೆಂಡ್ ಇಬ್ರು SMS ಹೋಗ್ಬಿಟ್ಟು ಅಡ್ಮಿಷನ್ ಆಗ್ಬಿಟ್ಟು ಬಂದ್ಬಿಟ್ರಂತೆ. ಅದಕ್ಕೆ ಅಣ್ಣ ಫೋನ್ ಮಾಡ್ಬಿಟ್ಟು, ಅಮ್ಮ ಎಲ್ಲ ಅಡ್ಮಿಷನ್ ಆಯ್ತಾರ ಅಡ್ಮಿಷನ್ ಆಗ್ಬೇಕು. ಇವಾಗ ಆನ್ಸ್ಪಟ್ 1 hour ಅಲ್ಲಿ ಇವಾಗ ಜಸ್ಟ್ ಡಿಸೈಡ್ ಆಗಿದ್ದು. ಅದಕ್ಕೆ ಇವಾಗ ಹೋಗಿ ಎಷ್ಟಿದೆ ಫೀಸು, ಎಷ್ಟು ಏನು ಇರುತ್ತೆ ಅಂತ ತಿಳ್ಕೊಂಡು ಬರ್ಬೇಕು. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಿಡ್ಕೊಳಕ್ಕಾಗಲ್ಲ ಬೈರಿ ಅಂಕಲ್. ಎಷ್ಟು ದುಡ್ಡು ಹೋಗ್ಲ ಅನ್ಕೋ. ಏನು ಒಳ್ಳೆ ಇಂಟರ್ವ್ಯೂ ಹೋದಂಗೆ ಹೋಯ್ತಾನೆ.
ಏನ್ರಿ ಅಡ್ಮಿಷನ್ಗೆ ಹೋಯ್ತವನೆ ಸಿನ್ಸಿಯರ್ ಡೀಸೆಂಟ್ ಆಗಿ ಹೋಯ್ತವನೆ. ಅದು ಅವನಿಗೆ ಕೊಡ್ತಾರಾ ಇಲ್ವಾ ಸೀಟು ಅಂತ. ಕೊಡ್ತಾರೆ, ನೀವೇ ಮಾತಾಡ್ಬೇಕಷ್ಟೇ. ನಾ ಅದಕ್ಕೆ ಹೇಳ್ತಾ ಇದ್ದೀನಿ, ಫುಲ್ಲು ಶೋಕಿ ಚಪ್ರಿ ತರ ಹೊಂಟೋಗ್ಬೇಡ ಕಾಲೇಜ್ಗೆ. ಅಡ್ಮಿಷನ್ ಕೊಡ್ಬಾರ್ದು, ನಮ್ ನೋಡಿದಷ್ಟಕ್ಕೆ ಸೆಕ್ಯೂರಿಟಿನೇ ಆಚೆ ಹಾಕ್ಬಿಡ್ಬೇಕು. ಬನ್ನಿ ಗೈಸ್, ಈಗ ಮತ್ತೆ ವಾಪಸ್ಸು ಕಾಲೇಜ್ ಹತ್ರಕ್ಕೆ ಹೋಗ್ಬೇಕು. ಸೊ ನಾನು ಹೇಳ್ದಂಗೆ ನಾನು ಓದಿರೋ ಕಾಲೇಜಿಗೆ ಅವನು ಓದಕ್ಕೆ ಹೋಗ್ತಾ ಇರೋದು PUC. ಸ್ಟ್ರಿಕ್ಟ್ ಇರುತ್ತೆ, ಮತ್ತೆ ಭರ್ಜರಿ ಸ್ಟ್ರಿಕ್ಟ್ ಇರುತ್ತೆ. ರಜಾ ಗೀಜಾ ಎಲ್ಲ ಅಷ್ಟೊಂದು ಹಾಕೊಳಕ್ಕಾಗಲ್ಲ, ಬಟ್ ಚಂದ ಇದೆ ಕಾಲೇಜ್. ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡಿಸಿಲ್ಲ, ಅದಕ್ಕೆ ಮಾಡಿಸ್ಕೊಂಬರಕಂತ ಹೋಯ್ತು ಅಣ್ಣ. ಕೊಡ್ಬೇಕಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ, ಅದಕ್ಕೆ. ಗೈಸ್ ಅಣ್ಣನ ಪಾಸ್ಪೋರ್ಟ್ ಸೈಜ್ ಫೋಟೋ ಹೆಂಗೋನಿ ಕರ್ರಗಿರೋರ್ನ ಬೆಳ್ಳಗ್ ಮಾಡಿದ್ರೆ ಹಿಂಗೆ ಕಾಣೋದು ನೋಡಿ, ಈ ತರನೇ. ಗೈಸ್ ಬಂದೋ ನಮ್ಮ ಕಾಲೇಜಿಗೆ. ನಾನು ಓದಿದ ಕಾಲೇಜ್ ಇದೆ, SFS PU ಕಾಲೇಜ್. ಅಲ್ಲ ಆಲ್ಮೋಸ್ಟ್ ಎಲ್ಲ ಹಂಗೆ ಫ್ರೆಂಡ್ ಮಾಡ್ಕೊಳ್ಳೋದು. ಶಿಟ್ ಮ್ಯಾನ್ ಗೈಸ್, ನಮ್ಮ SFS PU ಕಾಲೇಜ್ ಏನ್ ಗುರು ಹಿಂಗ್ ಚೇಂಜ್ ಆಗ್ಬಿಟ್ಟೈತೆ. ಇದೆಲ್ಲೋ ಕಾಲೇಜು ಹೊಡೆದಾಕ್ಬಿಟ್ಟು ಮಾಡೋರೆ. ನಾವು ಬಂದಾಗ ಹಿಂಗ್ ಇರ್ಲಿಲ್ಲ ಕಾಲೇಜು, ದೇವ್ರಣೆ ಇರ್ಲಿಲ್ಲ. ಅದು ಚೆನ್ನಾಗಿತ್ತು, ಸಖತ್ತಾಗಿತ್ತು ಕಾಲೇಜ್, ಚೆನ್ನಾಗಿತ್ತು ಅವಾಗ್ಲೂ ಚೆನ್ನಾಗೈತಿ, ಇಲ್ಲ ಅಂತಲ್ಲ. ಬಟ್ ಇವಾಗ ಇನ್ನೂ ಸಖತ್ತ ಮಾಡೋರೆ ಗೈಸ್, ಕ್ರೇಜಿಯಾಗಿ ಕಟ್ಸೋರೆ ನಮ್ಮ ಕಾಲೇಜ್. ಎಲ್ಲೋ ತಮ್ಮ ಎಲ್ರ ಕೈಲೂ ಏನೇನೋ ಫೈಲ್ ಐತೆ. ನಮ್ದು 10 ರೂಪಾಯಿ ದಿಕ್ಕ ಬಂದಿದ್ದೀವಿ, ಹಿಂದೆಗಡೆ ಅಡ್ಮಿಷನ್ಗೆ ಫೈಲ್ ಇಟ್ಕೊಂಡವರು, ನಾವೇನೋ ಸುಮ್ಮನೆ ಖಾಲಿ ಕೈ ಬಂದಿದ್ದೀವಿ. ಆಯ್ತು ಅಣ್ಣಂದು, ಆದ್ರೆ ನನ್ನ ಮಗ ನನ್ನ ಮಾನ ಮರ್ಯಾದೆ ಕಳೀತು. ನನ್ನ ಪೆನ್ನು ತಗೊಬಂದಿಲ್ಲ, ಕ್ಯಾಶು ಇಲ್ಲ. ಇವಂದು ಫಾರ್ಮ್ ಫಿಲ್ಅಪ್ ಮಾಡೋಷ್ಟರಲ್ಲಿ ನಾನೇ ಸುಸ್ತಾಗ್ಬಿಟ್ಟೆ, ಬೇವ್ತೋಗ್ಬಿಟ್ಟೆ. ಅಡ್ಮಿಷನ್ ಡನ್ ಖುಷಿ ನೋಡು ಖುಷಿ. ಗೈಸ್ ಏನು ಗೊತ್ತಾ, ಅಣ್ಣಂದು ಎಲ್ಲ ಓಕೆ ಆಗಿತ್ತು, ಬಟ್ ಹಾಲ್ ಟಿಕೆಟ್ ಒಂದು ಜೆರಾಕ್ಸ್ ತಗೊಬಂದಿರಲಿಲ್ಲ. ಅದಕ್ಕೆ ಒಂದು ಅಪ್ರೂವ್ ಆಗಿಲ್ಲ. ಇನ್ನು ನಾಳೆ ಬೆಳಗ್ಗೆ ಬರಬೇಕು. ಅಲ್ಲಲ್ಲ ಅಪ್ರೂವ್ ಎಲ್ಲ ಆಗೈತೆ, ಜಸ್ಟ್ ಫೀಸ್ ಪೇ ಮಾಡ್ಬೇಕಷ್ಟೇ ನಾನು. ಇನ್ನೊಂದು ಮೇನ್ ಥಿಂಗ್ ಇದ್ರಲ್ಲಿ ಏನು ಗೊತ್ತಾಗುತ್ತಂದರೆ, ಇವತ್ತಿನ ಕಂಟೆಂಟ್ ಇದಲ್ಲ, ನಾಳೆ ಚಿರು ಅಡ್ಮಿಷನ್ ಆದಂತ ಹಾಕುವಂಥ ಕಂಟೆಂಟ್ ಇರೋದು. ಅದಕ್ಕೆ ಇವಾಗ ವಾಪಸ್ಸು ಮನೆ ಹೋಗ್ಬೇಕು. ಅದಕ್ಕೂ ಮುಂಚೆ ಕ್ಯಾಂಟೀನ್ ಒಂದು ರೌಂಡ್ ಹೋಗ್ಬರೋಣ ಅಂತ ಹೋಗಿದ್ದೀನಿ. ಚಲೋ ಗೈಸ್ ಇವನು ಯಾರು ಗುರು, ಇವನು ಎಂತ ನನ್ನ ಮಗ ಅಂದ್ರೆ ಇವನು. ಹೇಳ್ಬೇಕು ನಿಂಗೆ ಏನ್ ಗೊತ್ತು, ನನಗೆ ಇಲ್ಲಿ ಕೆಲವೊಬ್ರು ಟೀಚರ್ಸ್ ಗೊತ್ತು, ನನಗೆ ನಾನು ಮಾತಾಡ್ಸ್ತಾ ಇದೀನಿ. ನಾನು ಒಬ್ರು ಟೀಚರ್ ಹೆಂಗಂದ್ರೆ, ಅವ್ರು ಚೆನ್ನಾಗಿರ್ತಾರೆ, ಫ್ರೆಂಡ್ಲಿ ಆಗಿದ್ರೆ ಫ್ರೆಂಡ್ಲಿಯಾಗಿ ಇರ್ತಾರೆ. ಚೆನ್ನಾಗಿ ಓದಿಲ್ಲ ಅಂದ್ರೆ ಹೆಂಗಿರ್ಬೇಕು ಹಂಗಿರ್ತಾರೆ ಅವರು. ಅವ್ರ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ಸ್ಟೈಲಾಗಿ ಬಂದ್ಬಿಟ್ಟು ಅವನಿಗೆ ಸ್ವಲ್ಪ ಡೀಸೆಂಟ್ ಆಗಿ ಇರಕ್ಕೆ ಬರಲ್ಲ. ಆ ಸ್ಮೂತ್ ಕುಡ್ಕೊಂಡು, ಈ ಕೋಕ್ ಕುಡ್ಕೊಂಡು ಹಿಂಗ್ ಇಟ್ಕೊಂಡು, ಎಸ್ ಮ್ಯಾಮ್ ಹಿಂಗ್ ಬಂದವನೆ. ನಾನು ಹಿಂಗ್ ಕಾಲ್ ಕೆರಿತೀನಿ, ನೀನು ಹೋಗೋ, ನಾನು ಮಾತಾಡ್ಕೊತೀನಿ. ಯಾಕಂದ್ರೆ ಈಗಲೇ ಏನೋ ನೋಟೆಡ್ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಆಮೇಲೆ ಆದ್ರೆ ಕಾಲೇಜ್ ಫಸ್ಟ್ ಅಡ್ಮಿಷನ್ ಆಗ್ಲಿ, ಆಮೇಲೆ ಬೇಕಾದ್ರೆ ನೋಡೋಣ. ಇವ್ನು ಈಗಲೇ ಹಿಂಗ್ ಮಾಡ್ಬಿಟ್ರೆ ಮ್ಯಾಮ್ ಕಣ್ಣಾಕ್ ಬಿಟ್ಟಿರ್ತಾರೆ ಆಗ್ಲೇ. ಆದ್ರೂ ತುಂಬಾ ಚೆನ್ನಾಗಿತ್ತಪ್ಪ, ಮಾತಾಡ್ಸಿ ಎಲ್ರು ಮಾತಾಡ್ಸಿ. ಮುರಳಿ ಅವ್ರೆ ತುಂಬಾ ಚೆನ್ನಾಗಿ ಮಾತಾಡ್ಸ್ತಾರೆ. ಮುರಳಿ ಸರ್ ಎಲ್ಲ. ಇನ್ ಕೇಸ್ ಇವಾಗ ಅಕೌಂಟೆನ್ಸಿಲಿ ನನಗೆ ಪ್ರಾಪರ್ ಆಗಿ ಗೊತ್ತಿಲ್ಲ ಅಂದ್ರೆ, ನಾನು ಅವ್ರ ಟ್ಯೂಷನ್ಗೆ ಹೋದ್ರೆ ಆರಾಮಾಗಿ ಕಲ್ತ್ಕೊಂಡ್ಬಿಡ್ತೀನಿ. ಇವ್ನಿಗೂ ಹೇಳ್ತೀನಿ, ಇನ್ ಕೇಸ್ ನಿಂಗೆ ಅಕೌಂಟ್ಸ್ ಏನೋ ಬಂದಿಲ್ಲ ಅಂದ್ರೆ, ಅವ್ರ ಟ್ಯೂಷನ್ಗೆ ಹೋದ್ರೆ ಕೇಳಿಸ್ಕೊ, ಅವ್ರ ಟ್ಯೂಷನ್ಗೆ ಹೋದ್ರೆ ನೀನು 100ಕ್ಕೆ 99 ತೆಗೆದು ಫಿಕ್ಸು. 99 ಬೇಕಾ 35 ಬೇಕಾ ಯೋಚನೆ ಮಾಡು. ಬನ್ನಿ ಗೈಸ್ ಹೋಗೋಣ ಮನೆಗೆ. ಇವಾಗ ಏನು ಅಪ್ರೂವ್ ಆಗಿಲ್ಲ, ನಾಳೆ ಅಂತೆ. ಸೊ ನಾಳೆ ಮತ್ತೆ ವಾಪಸ್ ಇಲ್ಲಿಗೆ ಬರಬೇಕು. ಇದು ಕಾಲೇಜ್ ಗ್ರೌಂಡು. ಅಲ್ಲಿ ವಾಲಿಬಾಲ್ ಆಡ್ತಾ ಇದ್ವಿ. ಇದೆಲ್ಲ ನಾರ್ಮಲ್ ಎಸ್ ಇಟ್ ಇತ್ತು. ಇದೊಂದು ಚೇಂಜ್ ಆಗೈತೆ. ಇನ್ನೆಲ್ಲ ನಾರ್ಮಲ್ ಹಿಂಗೆ ಹೋದ್ರೆ ಅಲ್ಲೊಂದು ಡಿಗ್ರಿ ಬ್ಯಾಚು, ಅಲ್ಲೊಂದು ಕ್ಯಾಂಟೀನ್, ಆ ಥರ. ಟೋಟಲ್ 20 ನಿಮಿಷ ಆಯಿತು. 20 ನಿಮಿಷದಿಂದ ಇಲ್ಲೇ ನಿಂತ್ಕೊಂಡಿದ್ದೀನಿ. ಕಾರ್ ತಂದು ತಪ್ಪು ಮಾಡ್ಬಿಟ್ಟೆ. ನಮ್ಮ ಹುಡುಗ ಅಡ್ಮಿಷನ್ಗೋಸ್ಕರ ಕಾರ್ ತಗೊಬಂದಿದ್ದು, ನಮ್ಮ ಹುಡುಗಂಗೋಸ್ಕರ ತಗೊಬಂದಿದ್ದು. ಆದರೂ ಪರವಾಗಿಲ್ಲ, ತಡಿತೀನಿ ಗೈಸ್. ಮನೆ ಹತ್ರನೇ ಇರೋದು, ಬ್ರಿಡ್ಜ್ ಇಳಿದ್ರೆ ಸಾಕು ಬರೋದು. ಅದಕ್ಕೆ ಸೀಟ್ ಬೆಲ್ಟ್ ಹಾಕಿಲ್ಲ, ಬೇಜಾರಬೇಡಿ, ಅಲ್ಲ ಬೈಬೇಡಿ. Many hours later. ಊಟ ನಮ್ಮ ಮನೇಲಿ ಅಮ್ಮ ಅನ್ನ ಮತ್ತೆ ಸಾಂಬಾರು ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಖುಷಿ ಆಯಿತು. ಮದುವೆಗೆ ಹೋಗಿ ಫಸ್ಟ್ ಟೈಮ್ ಮಾತಾಡಿಸಿ ಚೆನ್ನಾಗಿದೆ. ಒಟ್ಟಲ್ಲಿ ಇವತ್ತಿನ ಡೇ ಒಟ್ಟಿನಲ್ಲಿ ಸಖತ್ತಾಗಿತ್ತು. ಪಾಪ ಅಮ್ಮ ಹಾಸ್ಪಿಟಲ್ ಹೋಗಿದ್ದಾರೆ, ಹೋಗು ಅಂತ ತಾನೆ ಜೊತೆಲಿ. ನೀವು ಯಾರು ಬರ್ಬೇಡಿ, ನಾನು ಹೋಗ್ತೀನಿ ಅಂತ. ಅಪ್ಪ ಕೆಳಗಡೆ ಎದುರು ಗೈಸ್. ನಾನು ಹೇಳ್ದೆ ಅಮ್ಮಗೆ, ಅಪ್ಪ ಕೆಳಗಡೆ ಐತೆ ಜೊತೆಲ್ಲ ಹೋಗಮ್ಮ ಅಂತ. ಅಪ್ಪ ಹೋಗ್ಲಿಲ್ಲ. ಅಮ್ಮ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಸ್ವಲ್ಪ ಏನೋ ಫುಲ್ ಟಯರ್ಡು, ಸುಸ್ತಾಗ್ತಿದೆ ಅಂತೆ ಮಧ್ಯಾಹ್ನದಿಂದ. ಅದಕ್ಕೆ ಹೋಗುಮ್ಮ, ಜಾಸ್ತಿ ರಿಸ್ಕ್ ಎಲ್ಲ ತಗೋಬೇಡ ಅಂತ ಹೇಳಿದೆ. ಕೆಳಗಡೆನೇ ಇದ್ರಪ್ಪ. ಅಪ್ಪ ಹೋಗು ಅಂತ ಹೋಗಿಲ್ಲ ನಾವು. ಅಪ್ಪ ಇಲ್ಲಿ ನೋಡಿ, ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಹರಟೆ ಹೊಡಿತಾ ಕೂತಾರೆ. ಹರಟೆ ಹೊಡ್ಕೊಂಡು ಕೂತ್ಕೊಂಡವ್ರೆ. ಮಾತಾಡೋಕ್ ಚಂದ ಕಣಪ್ಪ. ಅಲ್ವಾಗಂದ್ರೆ ಇಲ್ಲಿ ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ಯಾ, ಚೆನ್ನಾಗೈತೆ. ಯಾರು ಏನು ಮಾಡುವರು. ಯಾಕಮ್ಮ ಬಮ್ಮ, ಅಮ್ಮ ಕೈ ಕೊಡಮ್ಮ.
ಹೇಳ್ದೈತೇನೆ ಅಪ್ಪನ ಕರ್ಕೊಂಡು ಹೋಗು ಅಂತ. ಹಾಂ ನಮ್ಮವು ಭಾಳ ಸುಸ್ತು ಆಗತ್ತದು ಅದು ಬಾಡಿ ದಪ್ಪ ಆಗ್ತಿದ್ದಂಗೆ ಸುಸ್ತು ಜಾಸ್ತಿ ಆಗ್ತಿದೆ ಗೈಸ್ ನಮ್ಮ ಅಮ್ಮಗೆ. ಈಗ ಏನೇನ್ ಹೇಳೋರು ಗೊತ್ತಾ? ಬತ್ತ ಬಾಡಿ ದಪ್ಪ ಆಗ್ತಿದೆ. ಏನೇನು ಹೇಳಿದ್ರು? ಸಮನತ ಹೇಳ ಬ್ಲಡ್ಡು ಬ್ಲಡ್ ಇಲ್ಲ ಆಮೇಲೆ ಪೂರ್ತಿ ಕೇಳಿಸ್ ಹೇಳ ಥೈರಾಯ್ಡು ಬ್ಲಡ್ಡು ಶುಗರು ಈಗ ಯೂರಿನ್ ಟೆಸ್ಟಿಂಗು ಅದೇನೋ ಟೆಸ್ಟಿಂಗು ಕೊಲೆಸ್ಟ್ರಾಲ್ ಕೊಬ್ಬು ಐ ಟೆಸ್ಟಿಂಗ್ ಮಾಡಿಸಿ ಆಮೇಲೆ ಈ ಕಡೆ ಸೈಡ್ ನೋವು ಎಕ್ಸ್ರೇ ಇದು ಸ್ಕ್ಯಾನ್ ಮಾಡಿಸ್ಬೇಕು. ಇನ್ನೊಂದು ಮಾಡ್ಬೇಕಾಯ್ತು ಬುದ್ಧಿ ಎಲ್ಲ ಮಾಡಿಸ್ಬೇಕು. ಎಲ್ಲ ಸೊಳ್ಳೆ ಬೇಡ್ತಾಗ ಕೂತ್ಕೋ. ಇಷ್ಟು ಸೊಳ್ಳೆ ಅದ ನಿಂತಿದ್ಯಾ ಈಗ ಹೋತು. ಈಗ ಮತ್ತೆ ಹೋಗ್ಬೇಕು. ನೀನೇ ಹೋಗ್ಬೇಕು ಮಾತಾಡ್ಕೊಂಡು ಇಷ್ಟೊಂದೆಲ್ಲ ಅಂದ್ರೆ ಫುಲ್ ಬಾಡಿ ಸ್ಕ್ಯಾನ್ಗ ಎಲ್ಲ ಫುಲ್ ಬಾಡಿ ಸ್ಕ್ಯಾನ್ ಗೈಸ್. ಯಾಕಂದ್ರೆ ಚೆಕ್ ಮಾಡಿಸ್ಬೇಕು, ಇಲ್ಲ ಅಂದ್ರೆ ದೊಡ್ಡ ಏನೋ ದೊಡ್ಡ ಗಿಡ್ ಆಗ್ಬಿಟ್ರೆ ಯಾಕೆ ಅಂದ್ಬಿಟ್ಟು ನಾನು ನಮ್ಮವು ಸಿಕ್ಕಾಪಟ್ಟೆ ಪ್ರೀತಿಸ್ತೇನೆ ಬಂದಿರೋದು ನಮ್ಮಿಬ್ರು. ಗೈಸ್ ನಮ್ಮಿಬ್ರಿಗಂತ ನನ್ಗೆ ಯಾಕೆ ಸೇರಿಸ್ತಾ ಇದೆಯಾ? ನೀವೊಬ್ರಿಗೆ ಹೇಳು ಗೈಸ್. ನಾವು ಪ್ರತಿದಿನ 10:30 ಮೇಲೆ 11 ಗಂಟೆಗೆ ಊಟ ತಿಂತೀವಲ್ಲ, ಅದಕ್ಕೆ ಹಿಂಗಾಗಿರೋದಂತೆ. ಇದೇ ಮಾತು. 9:00 ಇಬ್ರು ತಿನ್ಬೇಕು ಪಕ್ಕ 10 ಗಂಟೆ ಒಳಗೆ. 9:30 ಇಬ್ರು ತಿನ್ಬೇಕು. ಇಬ್ರು ತಿಂದಿಲ್ಲ ಅಂದಕ್ಕೆ ನನಗೆ 108 ಪ್ರಾಬ್ಲಮ್ ಬರ್ತಾ ಇರೋದು. ಅಲ್ಲಮ್ಮ ನಿನಗ್ ಪ್ರಾಬ್ಲಮ್ ಬಂದ್ರೆ ನಾನು 9 ನನಗ್ ಗೊತ್ತು ಅಂತ ನಿನಗೂ ಬರ್ಬಾರ್ದಲ್ವಾ? ಸರಿ ಕಣ, ಹಂಗಾಗಿ ಇಬ್ರು ತಿನ್ಬೇಕು. ಆಯ್ತಾಯ್ತು ಡೀಲ್. 9:30 ನಾಳೆ ಎದ್ದು 11 ಗಂಟೆ ನಾವು ಇಬ್ರು ತಿನ್ಬೇಕು. ಹೊಡಿತೀನಿ ಗೈಸ್. ನೈಟ್ ಹೊತ್ತು ಒಂದ್ ಸ್ವಲ್ಪ ಗೇಮ್ ಆಡೋ ಅಭ್ಯಾಸ, ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಆಡ್ತಾ ಇರ್ತೀನಿ ಗೇಮ್. ಯಾವಾಗಲೂ ಈ ಥರ ಫಿಂಗರ್ ಸ್ಟೈಲ್ಸು, ಇಯರ್ಫೋನು, ಸ್ವಲ್ಪ ಅಷ್ಟೇ ಸ್ವಲ್ಪ. ಗೈಸ್ ಟೈಮು 12:48. ಪ್ರತಿದಿನ ಇಷ್ಟು ಗಂಟೆ ಆಗ್ತಾ ಇರುತ್ತೆ. ಅಂದರೆ ಗೇಮ್ ಮುಗೀತು. ಗೇಮ್ ಮುಗಿದ್ಮೇಲೆ ಒಂದು ಸ್ವಲ್ಪ ನಾಳೆ ಏನು ಮಾಡ್ಬೇಕಂತ ಎಷ್ಟು ನೋಡೋಕ್ಕಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಅದೊಂಚೂರು ಇರುತ್ತಲ್ಲ. ಆ್ಯಂಡ್ ಇವಾಗ ನಾಳೆ ಅದು ಹೇಳಿದ್ನ 12ನೇ ತಾರೀಕು ಅಂತ. ಸೊ ಬೇರೆ ಈಗ ಇದೊಂದು ನಾಳೆ ಒಂದು ಬ್ಲಾಗ್ ಆದರೆ ಇನ್ನೊಂದು ಬ್ಲಾಗ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀನಿ. ಸೊ ಹಾಗೆ ಮಲಗೋದು ಸ್ವಲ್ಪ ಲೇಟ್ ಆಗ್ತಿದೆ. ಎನಿವೇಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡೋ ಸಮಯ. ಸೊ ವೀಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಮಲಗಿದ್ದಾರೆ. ನಾನು ಸಿಂಗಲ್ ಬೆಡ್ರೂಮಲ್ಲಿ ಇರೋದ್ರಿಂದ ಮೆಲ್ಲಿಗೆ ಮಾತಾಡಬೇಕು. ನಾನು ಡಬಲ್ ಬೆಡ್ರೂಮ್ಗೆ ಹೋದ್ಮೇಲೆ ಆಮೇಲೆ ಜೋರಾಗಿ ಮಾತಾಡೋಣ. ಸೊ ಇವಾಗ ನಾಳೆ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಆ್ಯಂಡ್ ಮಚ್ ಲವ್ ಗೈಸ್.